ಸೆಪ್ಟೆಂಬರ್ ಕ್ರಾಂತಿ ಅಂದ್ರು ಸೆಪ್ಟೆಂಬರ್ ಮುಗಿದು ಅಕ್ಟೋಬರ್ ಅರ್ಧ ಮಾಸನೂ ಕೂಡ ಮಾಸಿದೆ. ಈಗ ನವೆಂಬರ್ ಕ್ರಾಂತಿಯ ಸುದ್ದಿ. ಸಂಪುಟ ಪುನರ್ರಚನೆ ಬಗ್ಗೆ ಗುಸುಗುಸು, ಸಿಎಂ ಮತ್ತು ಆಪ್ತ ಸಚಿವರ ನಡುವಿನ ಗುಪ್ತ ಡಿನ್ನರ್ ಮೀಟಿಂಗ್, ಇದೆಲ್ಲದರ ನಡುವೆ ಇದೀಗ ಸಿಎಂ ಡಿಸಿಎಂ ಟೆಂಪಲ್ ರನ್ ಏನೋ ಮಿಸ್ ಹೊಡಿತಾ ಇದೆ ಅನ್ಸುತ್ತಲ್ವಾ? ಏನಾಗಿರ್ಬೋದು ಬನ್ನಿ ನೋಡೋಣ. ಒಬ್ರು ಸೆಪ್ಟೆಂಬರ್ ಕ್ರಾಂತಿ ಆಗುತ್ತೆ ಅಂದ್ರು, ಮತ್ತೊಬ್ಬರದ್ದು ನವೆಂಬರ್ ಕ್ರಾಂತಿಯ ಮಾತು. ರಾಜಕೀಯ ಪಡಸಾಲೆಯಲ್ಲಿ ನವೆಂಬರ್ ಕ್ರಾಂತಿಯದ್ದೇ ಚರ್ಚೆ. ಇಷ್ಟರ ನಡುವೆ ಡಿಸಿಎಂ ಟೆಂಪಲ್ ರನ್ ಅದೇನೋ ಕ್ಯೂರಿಯಾಸಿಟಿ ಹುಟ್ಟಿಸಿದೆ. ನಿಜಕ್ಕೂ ನವೆಂಬರ್ ಕ್ರಾಂತಿ ನಡೆದೇ ಬಿಡುತ್ತಾ? ನಾಯಕತ್ವ ಬದಲಾವಣೆ, ಸಚಿವ ಸಂಪುಟ ಪುನರ್ರಚನೆ, ಸಿಎಂ 1-to-1 ಸಚಿವರೊಂದಿಗಿನ ಮೀಟಿಂಗ್ ಎಲ್ಲವೂ ಹಬ್ಬಿರೋ ಪುಕಾರಿಗೆ ಬಲ ತುಂಬುತ್ತಾ ಇಲ್ವಾ? ಈ ಹೊತ್ತಲ್ಲೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಹಾಸನಾಂಬೆ ದರ್ಶನ, ನಾನುಂಟು ದೇವಿಯುಂಟು, ಭಕ್ತನುಂಟು ದೇವಿಯುಂಟು ಎಂದ ಅವರ ಮಾರ್ಮಿಕ ನುಡಿಗಳು ಹೊಸ ಚರ್ಚೆಗೆ ನಾಂದಿ ಹಾಡಿದೆ. ಸೊ ನಾನುಂಟು, ಆ ತಾಯಿ ಉಂಟು, ನಾವುಂಟು, ಭಕ್ತರುಂಟು. ನಮಸ್ಕಾರ, ಬಹಳ ಸಂತೋಷ, ಭೇಟಿ ಮಾಡೋಣ. ನಿನ್ನೆ ಹಾಸನಾಂಬೆ ಸನ್ನಿಧಿಯಲ್ಲಿ ಡಿಕೆ ಖಡ್ಗಮಾಲಾ ಪೂಜೆ, ಸಿಎಂ ಬದಲಾವಣೆ ಚರ್ಚೆ ನಡುವೆ ತಾಯಿಯ ಹೂ ಪ್ರಸಾದ. ವಿಶೇಷ ಅಂದ್ರೆ ಖಡ್ಗಮಾಲಾ ಸ್ತೋತ್ರ ಪಠನೆ, ನಾರಾಯಣಿ ಮಂತ್ರ ಪೂಜೆ ಸಲ್ಲಿಸುವಾಗ ದೇವಿಯು ಹೂ ಪ್ರಸಾದ ನೀಡಿದ್ರೆ ಭಕ್ತರ ಇಷ್ಟಾರ್ಥ ಸಿದ್ಧಿ ಆಗುತ್ತೆ ಅನ್ನೋ ನಂಬಿಕೆ ಇದೆ. ಡಿಸಿಎಂ ಡಿಕೆ ಶಿವಕುಮಾರ್ಗೆ ನಿನ್ನೆ ದೇವಿ ಹಾಸನಾಂಬೆ 2 ಬಾರಿ ಹೂ ಪ್ರಸಾದ ನೀಡಿದ್ದಾಳೆ. ಸಿಎಂ ರೇಸ್ನಲ್ಲಿರೋ ಡಿಸಿಎಂ ಡಿಕೆಗೆ ಹಾಸನಾಂಬೆ ಹೂ ಪ್ರಸಾದ ನೀಡಿ ಹರಸಿರೋದು ಡಿಕೆಗೆ ಸಿಎಂ ಪಟ್ಟ ದಕ್ಕುತ್ತಾ ಅನ್ನೋ ಲೆಕ್ಕಾಚಾರಕ್ಕೆ ನಾಂದಿ ಹಾಡಿದೆ. ಇನ್ನು ನಿನ್ನೆ ಡಿಸಿಎಂ ಡಿಕೆ ಹಾಸನಾಂಬೆಯ ದರ್ಶನ ಪಡೆದ ಬೆನ್ನಲ್ಲೇ ಇವತ್ತು ಸಿಎಂ ಸಿದ್ದರಾಮಯ್ಯ 2ನೇ ಬಾರಿ ಹಾಸನಾಂಬೆಯ ದರ್ಶನ ಪಡೆದಿದ್ದಾರೆ. ಹಣೆಗೆ ಕುಂಕುಮ ಇಟ್ಕೊಂಡು ನಾಡಿನ ಒಳಿತಿಗಾಗಿ ರಾಜ್ಯದಲ್ಲಿ ಉತ್ತಮ ಮಳೆ ಬೆಳೆ ಆಗಲಿ, ಅತಿವೃಷ್ಟಿ ಆಗದೇ ಇರಲಿ ಅಂತ ದೇವಿ ಬಳಿ ಬೇಡ್ಕೊಂಡ್ರು. ಹಾಸನಾಂಬೆ ದರ್ಶನ ಮಾಡಲಿಕ್ಕೆ ಈ ವರ್ಷನೂ ಬಂದಿದ್ದೀನಿ. ಈ ವರ್ಷ ಭಾಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ವಿಷ್ಣು ಬೈರೇಗೌಡ ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟರ್ ಆಗಿ ಒಳ್ಳೆ ಕೆಲಸ ಮಾಡಿದ್ದಾರೆ. ಶಿವಲಿಂಗೇಗೌಡ ಅವರೆಲ್ಲ ಇಲ್ಲಿ ನಮ್ಮ ಲೋಕಸಭಾ ಸದಸ್ಯರು ಎಲ್ಲರೂ ಕೂಡ ನಮ್ಮ ಕಾರ್ಯಕರ್ತರೆಲ್ಲ ಅವ್ರಿಗೆ ಸಾಥ್ ಕೊಟ್ಟಿದ್ದಾರೆ. ಸೊ ಚೆನ್ನಾಗಾಗಿದೆ. ಈ ಸರಿ ಹೆಚ್ಚು ಜನ ಭಕ್ತಾದಿಗಳು ಬಂದು ದರ್ಶನ ಮಾಡ್ತಾ ಇದ್ದಾರೆ. ವಿಶೇಷ ಅಂದ್ರೆ ಕಳೆದ ವರ್ಷ ಹಾಸನಾಂಬೆ ದೇಗುಲದಲ್ಲಿ ಸಿಎಂ ಸಿದ್ದರಾಮಯ್ಯ ಪೂಜೆ ಮಾಡಿಸಿದ ಬಳಿಕವೇ ಮುಡಾ ಕೇಸ್ನಿಂದ ವಿಮುಕ್ತರಾಗಿತ್ತು. ಇದೀಗ ಸಿಎಂ ಫೈಟ್ ಚರ್ಚೆಯ ಹೊತ್ತಲ್ಲಿ ಸಿಎಂ ಬರೀ ಇಷ್ಟು ಮಾತ್ರ ಬೇಡ್ಕೊಂಡ್ರ ಗೊತ್ತಿಲ್ಲ. ಆದ್ರೆ ಸಿಎಂ ಡಿಸಿಎಂ ಟೆಂಪಲ್ ರನ್ ಹೊಸದೇನೋ ಒಂದನ್ನ ಸಾರ್ತಿರೋದಂತೂ ಸತ್ಯ. ಬ್ಯೂರೋ ರಿಪೋರ್ಟ್, TV9.